ಯಾವಾಗ ದೆಹಲಿಯಿಂದ ವಾಪಸ್ ಬಂದರು ಅದಾದ ಬಳಿಕ ಈ ಚರ್ಚೆಗಳು ಆರಂಭವಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಈ ಬಗ್ಗೆ ಏನು ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು ಕೇಳಿ ಕನ್ಫರ್ಮ್ ಆಗಬೇಕು ಏನು ಯಾವಾಗ ಈ ವಿಚಾರ ಚರ್ಚೆ ಆಗೋದಕ್ಕೆ ಆರಂಭ ಆಯಿತು ಸತೀಶ್ ಜಾರಕಿಹೊಳಿ ಅವರು ವ್ಯತಿರಿಕ್ತವಾಗಿ ಸ್ಟೇಟ್ಮೆಂಟ್ ಕೊಟ್ಟರು ಮೇಲ್ನೋಟಕ್ಕೆ ರಾಜೀನಾಮೆ ಕೊಡುವ ರೀತಿ ಕಂಡು ಬರ್ತಾ ಇದೆಯಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಪೂರ್ಣರಾಮ ಆಗುತ್ತೆ ನೋಡೋಣ ನಾವು ಬೆಳಗ್ಗೆ ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ ಆದರೆ ಕೂಡ ಸಂಚಲನ ಮಾಡ್ತಾ ಇದೆ ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ನಲ್ಲಿ ಏನು ಹೇಳ್ತಾರೆ ಅದು ಆವಾಗೇ ಅದು ಕನ್ಫರ್ಮ್ ಆಗಬೇಕು ಸೊ ಆವಾಗ ಅದಕ್ಕೆ ಅಂತಿಮವಾದ ಒಂದು ಪೂರ್ಣರಾಮ ಆಗುತ್ತೆ ನೋಡೋಣ ನಾವು ಬೆಳಗ್ಗೆ ಭಾಗವಹಿಸ್ತೀವಿ ಸಿ ಎಮ್ ಅವ್ರು ಏನು ಹೇಳ್ತಾರೆ ಅವ್ರಿಗೇನು ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದೆ ಗೊತ್ತಿಲ್ಲ ಸೊ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ವೇಟ್ ಮಾಡ್ತೀವಿ ನಾಳೆವರೆಗೆ ಹೈಕಮಾಂಡ್ ಮೀಟಿಂಗ್ ಆದ್ಮೇಲೆ ನೀವು ವೈಯಕ್ತಿಕವಾಗಿ ಸಿಎಂ ಜೊತೆ ಮಾತಾಡಲಿಲ್ವಾ ಸರ್? ಇಲ್ಲ ಮಾತಾಡಲಿಲ್ಲ, ನಾವು ಇಲ್ಲೇ ಇದ್ದೀವಿ ಭವನ್ನಲ್ಲಿ. ಅವ್ರು ನೇರವಾಗಿ ಏರ್ಪೋರ್ಟ್ಗೆ ಹೋದ್ರು, ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಇವತ್ತು ಅಥವಾ ನಾಳೆ ಬೆಳಗ್ಗೆ ನಾನು ಅಟೆಂಡ್ ಮಾಡ್ತೀನಿ. ವಾಡಿಕೆ ಅಂದರೆ ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸಂಪುಟ ಸಚಿವರನ್ನ ಕರೆದು ಅಧಿಕೃತವಾಗಿ ಅವ್ರಿಗೆ ಹೇಳಿ ಅದಾದ ನಂತರ ಲೋಕಭವನಕ್ಕೆ ಹೋಗ್ತಾರೆ. ಇದು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಲ್ಲ ಈಗ ಮೇಲ್ನೋಟಕ್ಕೆ ಎಲ್ಲ ಕಾಣ್ತಾ ಇದೆ, ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಬಂದಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ.